ರಾಜ್ಯದ ಗ್ರಾಮೀಣ ಜನತೆಗೆ ಸರ್ಕಾರವು ಸಿಹಿಸುದ್ದಿ ನೀಡಿದ್ದು, ಸ್ವತ್ತು ನಮೂನೆ ವಿತರಿಸಲು ನಿಗದಿತ ಕಾಲಾವಧಿಯನ್ನು 45 ದಿನಗಳಿಂದ 15 ದಿನಗಳಿಗೆ ಕಡಿತಗೊಳಿಸಲಾಗಿದೆ. ಈ ಸ್ವತ್ತು ಪಡೆಯಲು ನೀಡಬೇಕಾದ ದಾಖಲಾತಿಗಳು: 1. ಋಣಭಾರ ಪ್ರಮಾಣ ಪತ್ರ ನಮೂನೆ ವ್ಯವಕಲನ 15. 2. ಸೇಲ್ ಡೀಡ್ ಸ್ವತ್ತಿನ ಕಾರ್ಡ್ ಪಿತ್ರಾರ್ಜಿತ ಆಸ್ತಿ ವಿಭಜನೆ ಗಿಫ್ಟ್ ಡೀಡ್ ವಿಲ್ ಹಕ್ಕುಪತ್ರ ರಿಲೀಸ್ ಡೀಡ್ ವರ್ಗಾವಣೆ ಸೆಟ್ಲ್ಮೆಂಟ್ ನ್ಯಾಯಾಲಯದ ಆದೇಶ ಒಟ್ಟುಗೂಡಿಸು ವಿಭಾಗ ಪತ್ರ ಅದಲು ಬದಲು ಇತರೆ ನೋಂದಾಯಿತ ಪತ್ರ ನಮೂದಿಸು. 3. ಹಕ್ಕುಪತ್ರ. 4. ಭೂ ಪರಿವರ್ತಿತ ದಾಖಲಾತಿಗಳು. 5. ಅನುಮೋದಿತ ಬಡಾವಣೆ ನಕ್ಷೆ ಏಕನಿವೇಶನ ನಕ್ಷೆ ಭೂ ಪರಿವರ್ತನೆಯಾದ. 6. ಕರ್ನಾಟಕ ಭೂ ಕಂದಾಯ ಕಾಯ್ದೆ 164 ಸೆಕ್ಷನ್ 94C ಅಡಿ ವಿತರಿಸಿದ ಹಕ್ಕುಪತ್ರ. 7. ಕಟ್ಟಡವಾಗಿದ್ದಲ್ಲಿ ವಿದ್ಯುತ್ ರಸೀದಿ. 8. ಕಂದಾಯ ಪಾವತಿ ರಸೀದಿ. 9. ಆಧಾರ್ ಹೊರತುಪಡಿಸಿ ಗುರುತಿನ ಚೀಟಿ ಮತದಾರರ ಗುರುತಿನ ಚೀಟಿ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಇತ್ಯಾದಿ. 10. ಆಸ್ತಿಯೊಂದಿಗೆ ನಿಂತು ತೆಗೆಸಿದ ಛಾಯಾಚಿತ್ರ. 11. ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ. 12. ಪೌತಿ ಸಂಬಂಧ ಕರನಿರ್ಧರಣೆ ಪಟ್ಟಿ ಬದಲಾವಣೆಯಾಗಿದ್ದಲ್ಲಿ ವಂಶವೃಕ್ಷ ಹಾಗೂ ಮರಣ ಪ್ರಮಾಣ ಪತ್ರ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು